ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಭಾದ್ರಪದ ಮಾಸದ ಅತ್ಯಂತ ಪ್ರವರ್ಧಮಾನವನ್ನು ಕಂಡುಕೊಳ್ತಕ್ಕಂತಹ ಜೊತೆಗೆ ಗಂಡಾಂತರಗಳನ್ನ ತೊಳಿತಕ್ಕಂತಹ ಮಾಸವೂ ಕೂಡ ಹೌದು. ಅದಕ್ಕೆ ಓಂ ಶ್ರೀ ಇಂದ್ರ ಪೂಜಿತ ಮರಕತ ಮಹಾಶಿವಾಯ ನಮಃ ಈ ಮಂತ್ರವನ್ನು ಕೇಳಿಕೊಳ್ಳುವಂಥದ್ದು. ನೀವೆಂದಾದ್ರೂ ಪಾಂಡಿಚೇರಿಯ ತಿರುನಲ್ಲಾರ್ಗ ಹೋದ್ರೆ, ಈಗ ನಾನು ಹೇಳಿದೆ ಅಲ್ವಾ, ಈ ಮಂತ್ರಕ್ಕೆ ಸಂಬಂಧಪಡುವ ಇಂದ್ರನೇ ಪೂಜಿಸಿರ್ತಕ್ಕಂಥ ಮರಕತ ಲಿಂಗ ಒಂದಿದೆ. ಅಲ್ಲಿ ಷಟ್ಕಾಲಗಳು ಅದಕ್ಕೆ ಅಭಿಷೇಕ ಮಾಡ್ತಾರೆ. ಸಾಧ್ಯವಾದರೆ ಒಂದು ಸಲ ಅದನ್ನು ನೋಡಿ ಇಂದ್ರ ಪದವಿಯನ್ನ ಪಡ್ಕೊಂಡು, ಹಾಗೆ ಇಂದ್ರ ಪದವಿಯನ್ನ ನೀವು ಪಡ್ಕೊಳ್ಳೋಕೆ ಗೊತ್ತಿಲ್ಲ ಯಾವುದೇ ರೀತಿಯಲ್ಲಿ ನಿಮ್ಮನ್ನ ಅನೇಕವಾಗಿ ಬಾಧಿಸ್ತಾ ಇರತಕ್ಕಂತಹದ್ದು ರೋಗ ರುಜುಗಳ ಕಷ್ಟ ನಷ್ಟಗಳು, ಅದರಿಂದ ಹೊರಗೆ ಬರಲಿಕ್ಕೆ ನೀವು ಮಾಡೋ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳು ಅಥವಾ ಕ್ಷೇತ್ರ ದರ್ಶನವೂ ಕೂಡ ನಿಮ್ಮನ್ನ ಸಣ್ಣದಾಗಿ ಒಂದೇ ಒಂದು ಆ ಭಗವಂತನ ದೃಷ್ಟಿ ಹೇಗೆ ಅಂತಂದ್ರೆ ಒಂದು ಸೆಕೆಂಡ್ ಅಷ್ಟು ನಿಮ್ಮ ಮೇಲೆ ಬಿದ್ದರೂ ಸಾಕಂತೆ ಇಲ್ಲಿಂದ ಎಲ್ಲಿಗೂ ನೀವು ಬೆಳಲಿಕ್ಕೆ ಸಾಧ್ಯವಿರುತ್ತೆ. ಅಂತಹ ಇಂದ್ರ ಪೂಜಿಸಿರುವ ಶಿವನನ್ನು ಒಮ್ಮೆ ನೋಡ್ತಾ ಬನ್ನಿ. ಅವನ ದರ್ಶನ ಆದ ಮೇಲೆ ಎಲ್ಲವನ್ನು ಕೂಡ ನೀವು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಂಕರ ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತ್ ಗೃಹೀತ್ವಾ ದಂಡಂ ತದಪಿನ ಮುಂಚತ್ ಯಾಶಾಪಿಂಡಂ. ಯಾರು ಅವರವರ ಹೊಟ್ಟೆಪಾಡಿಗೆ ಏನೇನು ಮಾಡ್ತಿರುತ್ತಾರೋ, ಯಾವುದಕ್ಕೆ ಯಾರು ಹೇಗೆಲ್ಲ ವೇಷಗಳನ್ನ ಧರಿಸಿರುತ್ತಾರೋ, ಆದರೆ ನಿನ್ನ ಜೀವನದಲ್ಲಿ ನೀನು ಸತ್ಯವನ್ನ ಕಂಡುಕೊಳ್ಳಬೇಕಾದ್ರೆ ನೀನೊಂದು ವೇಷವನ್ನು ಹಾಕಬೇಕು. ಅದೇ ಪ್ರತಿನಿತ್ಯ ಎಲ್ಲವನ್ನು ತೊರೆದು ನಾನಿನಲ್ಲಿ ಸೇರುತ್ತೇನೆ ಅಂತಕ್ಕಂಥ ಆಶಾಭಾವನೆಯಿಂದ ಅವನನ್ನು ಒಮ್ಮೆ ಸ್ಮರಣೆ ಮಾಡತಕ್ಕಂಥದ್ದು. ಎಂದೂ ಕೂಡ ನೀನು ಬಹುಶಃ ನೀನು ಮಾಡತಕ್ಕಂತಹ ನಿತ್ಯ ನೈಮಿತ್ಯಾದಿ ಕರ್ಮಗಳಲ್ಲಿ ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಭಗವಂತನ ಸ್ಮರಣೆಯಲ್ಲಿ ತಡವಾಗದೆ ನೀನು ನಿದ್ದೆ ಮಾಡುವಾಗಲೂ, ನೀನು ಎಚ್ಚರದಲ್ಲಿರುವಾಗಲೂ, ನೀನು ಸ್ನಾನ ಮಾಡುವಾಗಲೂ, ಮಲಗುವಾಗಲೂ, ತಿಂಡಿ ಎಲ್ಲ ಸಂದರ್ಭದಲ್ಲೂ ಅವನ ಸ್ಮರಣೆ ಒಂದು ಜಾಗೃತಾವಸ್ಥೆಯಲ್ಲಿದ್ದಾಗ ಮಾತ್ರ ಅವನಿಗೆ ನೀನು ಶರಣಾಗ್ತೀಯ. ಅವನಿನ ಒಪ್ಕೊಳ್ತಾನೆ. ಶುಭಂ ಭೂಯಾತ್.